ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ ನೋಡೋ ಎಲ್ಲ ವೀಕ್ಷಕರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಮತ್ತು ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಈ ನ್ಯೂ ಇಯರ್ ಸ್ಪೆಷಲಾಗಿ ಬ್ರೆಡ್ ರಸ್ಮಲೈ ಮಾಡೋಣ ಅಂದ್ಕೊಂಡಿದ್ದೀನಿ. ಇದು ಸೂಪರಾಗಿ ಕಲರ್ಫುಲ್ಲಾಗಿ ಸಿಂಪಲ್ಲಾಗಿ ಮಾಡ್ಬೋದು. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನಾನು ಒಂದು 4 ಪೀಸು ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ. ಮತ್ತು ಅದೇ ರೀತಿ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಇದು ಫುಲ್ ಫ್ಯಾಟ್ ಮಿಲ್ಕು ಅರ್ಧ ಲೀಟ್ರು. ಮತ್ತು ಒಂದು ಅರ್ಧ ಟೀ ಸ್ಪೂನು ಏಲಕ್ಕಿ ಪುಡಿ, ಕೇಸರ್ ಕುಂಕುಮ ಒಂದು ಚುಟ್ಕಿ ಆಗೋಷ್ಟು ತೊಗೊಬೇಕು. ಮತ್ತು 2 ಟೇಬಲ್ ಸ್ಪೂನ್ ಪಿಸ್ತಾ, 2 ಟೇಬಲ್ ಸ್ಪೂನ್ ಗೋಡಂಬಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು, ಒಂದು 3 ಟೇಬಲ್ ಸ್ಪೂನ್ ಸಕ್ಕರೆ. ಇದನ್ನು ಹೇಗೆ ಮಾಡೋದು ನೋಡೋಣ. ಈಗ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಳ್ಳಿ. ಸೊ ನೀವು ನಾನ್ ಸ್ಟಿಕ್ ಬಾಣಲಿ ಯೂಸ್ ಮಾಡಿ, ಇಲ್ಲ ಅಲ್ಯೂಮಿನಿಯಂ ಬಾಣಲಿ ಯೂಸ್ ಮಾಡಿ. ಸೊ ಖಾರ ಆಗಿರಬಾರ್ದು ಆ ಬಾಣಲಿ, ಯಾಕಂದರೆ ಹಾಲು ಹಾಕಿದ್ರೆ ತಕ್ಷಣ ಹಾಲು ಒಡೆದೋಗುತ್ತೆ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ, ಚೆನ್ನಾಗಿರಲ್ಲ. ನಿಮಗೆ ಅದು ಇಲ್ಲಾಂದರೆ ಬೇಕಂದರೆ ಸ್ಟೀಲ್ ಪಾತ್ರೆ ಕೂಡ ಯೂಸ್ ಮಾಡ್ಬೋದು. ಸೊ ಹಾಲು ಚೆನ್ನಾಗಿ ಕುದಿಬೇಕು, ಉರಿ ಜಾಸ್ತಿ ಇಟ್ಕೊಳ್ಳಿ. ಅಂದರೆ ಮೀಡಿಯಮ್ ಫ್ಲೇಮ್ ಇಡೋಕ್ಕೆ ಹೋಗಬೇಡಿ, ಹೈ ಫ್ಲೇಮಲ್ಲೇ ಮಾಡಬೇಕು ಇದನ್ನು. ಮತ್ತು ಆಗಾಗ ಕಳಿಸ್ತಾ ಇರಬೇಕು, ಆವಾಗ ಹಾಲು ಉಕ್ಕಿ ಬರುತ್ತಲ್ವ, ಕೆನೆ ಎಲ್ಲ ಆಗಿ ಸೈಡಲ್ಲಿ ತಳ್ತಾ ಇರಬೇಕು. ಈ ರೆಸಿಪಿ ತುಂಬ ಸಿಂಪಲ್ಲು. ನಾನು ನ್ಯೂ ಇಯರ್ ಸ್ಪೆಷಲಾಗಿ ನಿಮಗೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ ನಿಮ್ಮ ಜೊತೆಗೆ. ನಾನು ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿ ಬರಬೇಕು. ಅದು ಕಲರ್ ಚೇಂಜ್ ಆಗುತ್ತೆ ಮತ್ತು ಗಟ್ಟಿ ಆಗುತ್ತೆ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಕೇಸರಿ ಹಾಕ್ತಾಯಿದ್ದೀನಿ. ನಿಮಗೆ ಕೇಸರಿ ಕುಂಕುಮ ಸಿಕ್ಕಿಲ್ಲ ಅಂದರೆ ತಕ್ಷಣಕ್ಕೆ ಸ್ವಲ್ಪ ನಿಮ್ಮ ಮನೇಲಿ ಬಾದಾಮಿ ಪುಡಿ ಇದ್ದರೆ 1ರಿಂದ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಕಲರು ಫ್ಲೇವರು ಎರಡೂ ಚೆನ್ನಾಗಿ ಸಿಗುತ್ತೆ. ಆಲ್ರೆಡಿ ಹಾಲಿನ ಪ್ರಮಾಣ ಕಡಿಮೆ ಆಗಿದೆ, ಸ್ವಲ್ಪ ಗಟ್ಟಿಯಾಗಿ ಬಂದಿದೆ. ಈ ಸ್ವೀಟ್ನ ನೀವು ಯಾವಾಗ ಬೇಕಂದ್ರೆ ಅವಾಗ ಮಾಡ್ಬೋದು. ಮಕ್ಕಳು ತಕ್ಷಣಕ್ಕೆ ಸ್ವೀಟ್ ಕೇಳಿದಾಗ ಒಂದು ಹಾಫ್ ಆನ್ ಅವರಲ್ಲಿ ಇದು ಈಸಿಯಾಗಿ ಮಾಡ್ಕೋಬೋದು. ಇನ್ನೇನು ಹಾಲು ಎಲ್ಲ ಮನೆಯಲ್ಲಿರುತ್ತೆ, ಗೋಡಂಬಿ ಪಿಸ್ತಾ ಎಲ್ಲ ಈಸಿಯಾಗಿ. ಈಗ ಇದಕ್ಕೆ ಏಲಕ್ಕಿ ಪುಡಿ ಹಾಕಿದ್ದೀನಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಪೆಷಲಾಗಿ ನಿಮಗೆ ಎಲ್ಲರಿಗೂ ಈ ವರ್ಷ ತುಂಬ ನನಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಈ ವರ್ಷವೂ ನೀವು ಸಪೋರ್ಟ್ ಮಾಡಬೇಕು. ನಿಮಗೂ ಲೈಫಲ್ಲಿ ಒಂದು ಏನಾದರೂ ಅಚೀವ್ಮೆಂಟ್ ಇದ್ದರೆ ನಿಮಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ ನಾನು. ಸೊ ಈಗ ರೆಡಿಯಾಗಿದೆ. ಇದಕ್ಕೆ ಗೋಡಂಬಿ ಪಿಸ್ತಾ ಎಲ್ಲ ಹಾಕಿದ್ದೀನಿ. ಸೊ ಬಾದಾಮಿ ಕೂಡ ಯೂಸ್ ಮಾಡ್ಬೋದು, ನನ್ನ ಹತ್ರ ಬಾದಾಮಿ ಇರಲಿಲ್ಲ, ಸೊ ಅದಕ್ಕೆ ಪಿಸ್ತಾ ಗೋಡಂಬಿ ಹಾಕಿದ್ದೀನಿ. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಆಗಿದೆ. ಇದನ್ನು ಆರಕ್ಕೆ ಬಿಟ್ಬಿಡೋಣ. ಸ್ಟವ್ ಆಫ್ ಮಾಡಿ ಚೆನ್ನಾಗಿ ಆರಬೇಕು. ಕೂಲ್ ಆದ್ರೇ ಅದು ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟು ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ. ಅಷ್ಟೊತ್ತಿಗೆ ನಾವು ಬ್ರೆಡ್ನ ಕಟ್ ಮಾಡ್ಕೊಳ್ಳೋಣ. ಈ ಥರ ರೌಂಡಾಗಿ ಕಟ್ ಮಾಡ್ಕೊಳ್ಳಿ. ಒಂದು ಲೋಟ ತಗೊಂಡು ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಈಗ ಇದೇ ರೀತಿ ಎಲ್ಲನೂ ಕಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು. ನಿಮ್ಮ ಹತ್ರ ರೌಂಡ್ ಕಟರ್ ಇದ್ದರೆ ಕೂಡ ನೀವು ಮಾಡ್ಕೋಬೋದು. ಸೊ ಅದಕ್ಕೆ ಲೋಟದಲ್ಲಿ ಮಾಡಿದ್ರೆ ಈಸಿ ಆಗುತ್ತೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತು ಈ ಕಟ್ ಮಾಡಿರೋ ಬ್ರೆಡ್ಡು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಬೇಕಂದರೆ ಆಮ್ಲೆಟ್ಗೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ರೋಸ್ಟ್ ಮಾಡಿ ಹಾಗೆ ತಿನ್ಬೋದು. ಸೊ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಮೇಲೆ ಹಾಕ್ತಾಯಿದ್ದೀನಿ ಮಿಶ್ರಣವನ್ನು. ಸೊ ಇದು ಸ್ವಲ್ಪ ಗಟ್ಟಿಯಾಗಿಬಿಟ್ಟಿದೆ. ಆರಿದ ಮೇಲೆ ನೀವು ಮಾಡೋಂಗಿದ್ರೆ ಸ್ವಲ್ಪ ತೆಳು ಇದ್ದಂಗೆ ಸ್ಟವ್ ಆಫ್ ಮಾಡೋಕ್ಕೆ ಹೋಗಿ. ಇದೇನಿಲ್ಲ, ಪರವಾಗಿಲ್ಲ, ಟೇಸ್ಟ್ ಮಾತ್ರ ಚೇಂಜ್ ಆಗಿಲ್ಲ, ತುಂಬ ಸೂಪರಾಗಿರುತ್ತೆ. ಕರೆಕ್ಟಾಗಿ 4 ಬ್ರೆಡ್ಗೆ ಆಗೋಷ್ಟು ಅರ್ಧ ಲೀಟ್ರ್ ಹಾಲು ಕರೆಕ್ಟಾಗಿ ಆಗಿದೆ. ನೋಡೋದ್ರಲ್ಲಿ ಎಷ್ಟು ಸೂಪರಾಗಿ ಸಿಂಪಲ್ಲಾಗಿ ಬ್ರೆಡ್ ರಸ್ಮಲೈ ಮಾಡೋದಂತ. ನೀವು ಈ ರೆಸಿಪಿನ ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂತ ನಮ್ಗೆ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.